ಭೂಮಾರ್ಗವಾಗಿ ಶಬರಿಮಲೆಯನ್ನು ತಲುಪುವುದು ಹೇಗೆ? ಬಹುಶಃ ಅತಿ ಹೆಚ್ಚು ಸಂಖ್ಯೆಯ ಯಾತ್ರಿಕರು ಶಬರಿಮಲೆಯನ್ನು ಭೂಮಾರ್ಗವಾಗಿ ಕ್ರಮಿಸಿ ತಲುಪುತ್ತಾರೆ. ಇತರ ರಾಜ್ಯಗಳ ಭಕ್ತಾದಿಗಳು ಶಬರಿಮಲೆಯನ್ನು ತಲುಪಲು ಮೂವಚುಪುಳ ಕೋಟಾಯಂ ರಸ್ತೆಯನ್ನು ಉಪಯೋಗಿಸಿಕೊಳ್ಳಬಹುದಾಗಿದೆ. ತ್ರಿಶೂರಿನಿಂದ ಶಬರಿಮಲೆಗೆ ಸುಮಾರು 210 ಕಿಲೋಮೀಟರ್ಗಳಾಗುತ್ತದೆ. ತಮಿಳುನಾಡಿನ ಮಧ್ಯಭಾಗದಿಂದ ಬರುವ ಯಾತ್ರಿಕರು ಮಧುರೈ ಅಥವಾ ಕುಮಲಿಯ ಮೂಲಕ ಶಬರಿಮಲೆಯನ್ನು ತಲುಪಬಹುದಾಗಿದೆ. ಮಧುರೈನಿಂದ ಶಬರಿಮಲೆಗೆ ಭೂಮಾರ್ಗವು ಸುಮಾರು 250 ಕಿಲೋಮೀಟರ್ಗಳ ದೂರದ್ದಾಗಿರುತ್ತದೆ. ನಾಗರಕೋಯಿಲ್ ಅಥವಾ ಶೆಂಕೊಟ್ಟೆಯಂತಹ ತಮಿಳುನಾಡಿನ ದಕ್ಷಿಣ ಭಾಗದ ಪ್ರದೇಶಗಳಿಂದ ಬರುವ ಯಾತ್ರಿಕರು ಶಬರಿಮಲೆಯನ್ನು ಅಡೂರು ಅಥವಾ ಚೆಂಗನೂರಿನ ಮೂಲಕ ತಲುಪಬಹುದಾಗಿದೆ. ನಾಗರಕೋಯಿಲ್ನಿಂದ ಶಬರಿಮಲೆಗೆ ಸುಮಾರು 250 ಕಿಲೋಮೀಟರ್ಗಳಾಗುತ್ತದೆ. ನಂಬಿಕೆ ಮತ್ತು ಶ್ರದ್ಧೆಯ ಅನುಸಾರವಾಗಿ ಅಯ್ಯಪ್ಪ ಸ್ವಾಮಿಯು ಪಂದಲಂ ಸಂಸ್ಥಾನದ ದೊರೆಯ ಮಗ. ಈ ಜಾಗವು ತಿರುವನಂತಪುರಂ ಚೆಂಗನೂರು ಮಾರ್ಗದಲ್ಲಿದ್ದು ಅಡೂರು ಮತ್ತು ಚೆಂಗನೂರುಗಳ ಮಧ್ಯೆ ಇರುತ್ತದೆ. ಪಂದಲಂ ರಾಜವಂಶಸ್ಥರ ನಿವಾಸವೂ ಇಲ್ಲಿದ್ದು ನಿವಾಸದ ನಿಕಟದಲ್ಲಿ ಒಂದು ಪುರಾತನ ದೇವಾಲಯವಿದೆ. ಕೊಚ್ಚಿ ಮತ್ತು ಎರ್ನಾಕುಲಂನಿಂದ ಬರುವ ಭಕ್ತಾದಿಗಳು ವೈಕ್ಯಂ ಎಟ್ಟುಮಾನೂರು ಮೂಲಕ ಕೊಚ್ಚಿಯನ್ನು ತಲುಪಿ ಅಲ್ಲಿಂದ ಕಂಜಿರಾಪಲ್ಲಿ ಎರುಮೇಲಿ ಮಾರ್ಗವಾಗಿ ಶಬರಿಮಲೆಯನ್ನು ತಲುಪಬಹುದಾಗಿದೆ. ಈ ಮಾರ್ಗದ ದೂರ ಸುಮಾರು 165 ಕಿಲೋಮೀಟರ್ಗಳಾಗಿರುತ್ತದೆ. ಆಲಪ್ಪುಳದಿಂದ ಬರುವ ಯಾತ್ರಿಕರು ಚೆಂಗನಾಸೇರಿ ಎರುಮೇಲಿ ಮಾರ್ಗವಾಗಿ ಶಬರಿಮಲೆಯನ್ನು ತಲುಪಬಹುದಾಗಿದೆ. ಅಲ್ಲದೆ ಯಾತ್ರಿಕರು ಆಲಪ್ಪುಳದಿಂದ ತಿರುವಲ್ಲ ಕೊಯಂಜಿರಿ ಮತ್ತು ಪತ್ತನಂತಿಟ್ಟ ಮೂಲಕ ಶಬರಿಮಲೆಯನ್ನು ತಲುಪಬಹುದಾಗಿದೆ. ಈ ಮಾರ್ಗವು ಸುಮಾರು 125 ಕಿಲೋಮೀಟರ್ಗಳಾಗಿರುತ್ತದೆ. ಸಾಮಾನ್ಯವಾಗಿ ಭೂಮಾರ್ಗದಲ್ಲಿ ಬರುವ ಶಬರಿಮಲೆಯ ಯಾತ್ರಿಕರು ಕೇರಳ ರಾಜ್ಯದ ಇತರ ಪ್ರಮುಖ ಕ್ಷೇತ್ರಗಳ ದೇವಾಲಯದ ಭೇಟಿ ನೀಡುತ್ತಾರೆ. ತ್ರಿಶೂರಿನ ಮೂಲಕ ಬರುವ ಯಾತ್ರಿಕರು ಗುರುವಾಯೂರನ್ನು, ಕೊಡುಂಗಲ್ಲೂರ್, ತ್ರಿಪ್ರಯಾರ್, ಚೋಟಾನಿಕರ, ವೈಕ್ಯಂ, ಏಟುಮಾನೂರ್, ಕೋಟಯಂ ಮತ್ತು ತಿರುನಕ್ಕರ ದೇವಾಲಯಗಳಿಗೂ ಭೇಟಿ ನೀಡುತ್ತಾರೆ. ತಿರುವನಂತಪುರದಿಂದ ಶಬರಿಮಲೆಗೆ ಬರುವ ಯಾತ್ರಿಕರು ಸಾಧಾರಣವಾಗಿ ಪದ್ಮನಾಭ ಸ್ವಾಮಿ ದೇವಸ್ಥಾನ, ಕೊಟ್ಟಾರಕರ ಗಣಪತಿ ದೇವಸ್ಥಾನ, ಪಂದಲಂನ ವಲಿಯ ಕೊಯಿಕ್ಕಲ್ ದೇವಸ್ಥಾನ, ಚೆಂಗನೂರಿನ ಮಹಾದೇವ ದೇವಸ್ಥಾನ ಮತ್ತು ಆರನ್ಮುಲ ಪಾರ್ಥಸಾರಥಿ ದೇವಸ್ಥಾನಗಳಿಗೆ ಭೇಟಿ ನೀಡುತ್ತಾರೆ. ತಿರುವನಂತಪುರದಿಂದ ಶಬರಿಮಲೆಗೆ ಭೂಮಾರ್ಗವು ಸುಮಾರು 170 ಕಿಲೋಮೀಟರ್ಗಳಾಗಿರುತ್ತದೆ.